Hey everyone, you're watching News Insights. ಜಾಗ ಬಿಡಬೇಕು. ನಾನು ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದಂತಹ ಶ್ರೀಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಹಾಗೂ ನಮ್ಮ ಈ ರಾಜ್ಯದ ಉಸ್ತುವಾರಿ ನೋಡಿಕೊಂಡಿರ್ತಕ್ಕಂಥ ಎಐಸಿಸಿ ಜನರಲ್ ಸೆಕ್ರೆಟರಿ ಸನ್ಮಾನ್ಯ ಸುರ್ಜೇವಾಲಾ ಅವರಿಗೆ ಮತ್ತೆ ಎಐಸಿಸಿ ಎಲ್ಲ ಸೆಕ್ರೆಟರೀಸ್ಗೆ ಮತ್ತೆ ಅವರ ಜೊತೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಜನಪ್ರಿಯ ನಾಯಕರು ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಹಾಗೂ ಇನ್ನೊಬ್ಬರು ಜನಪ್ರಿಯ ನಾಯಕರು ನಮ್ಮ ರಾಜ್ಯದ ಅಧ್ಯಕ್ಷರಾದಂಥ ಸನ್ಮಾನ್ಯ DK ಶಿವಕುಮಾರ್ ಅವರಿಗೆ ನನ್ನ ಹೃತ್ಪೂರ್ವಕವಾದಂಥ ವಂದನೆಗಳು ಪಡಿಸ್ತಾ ಇದ್ದೀನಿ. ಮತ್ತೆ ಅವರ ಜೊತೆ ನಮ್ಮ ನಾಯಕರುಗಳು, ನಮ್ಮ ರಾಜ್ಯದ ನಾಯಕರುಗಳು ಸನ್ಮಾನ್ಯ ನಾಸೀರ್ ಹುಸೇನ್ ಅವರು, GC ಚಂದ್ರಶೇಖರ್ ಅವರು, ನಸೀರ್ ಅಹಮದ್ ಅವರು, NA ಹ್ಯಾರಿಸ್, ಸಲೀಂ ಅಹಮದ್, ಮತ್ತೆ ನಮ್ಮ ಮಂತ್ರಿಗಳಾಗಿದ್ದಾರೆ ಜಮೀರ್ ಅಹಮದ್ ಅವರು, ಎಲ್ಲರಿಗೆ ನನ್ನ ಕೃತಜ್ಞತೆಯನ್ನು ಹೇಳ್ತಾ ಇದ್ದೀನಿ. ಎಲ್ಲರೂ ಯಾಕಂದ್ರೆ ಎಲ್ಲರೂ ನನಗೇನಾದ್ರೂ ಒಂದು ಪೊಸಿಷನ್ ಕೊಡಲೇಬೇಕು ಅಂತ ಹೇಳ್ಬಿಟ್ಟು ಸಹಾಯ ಮಾಡಿರ್ತಾರೆ. ಮತ್ತೆ 47 ವರ್ಷದ ಸರ್ವಿಸ್ ಅಲ್ಲಿ 1996ನೇ ಇಸ್ವಿಯಲ್ಲಿ ನನಗೆ MP ಸೀಟ್ ಕೊಟ್ಟು ಮತ್ತೆ ತಪ್ಪೋಗಿತ್ತು, ಚೇಂಜ್ ಮಾಡಿದ್ರು ಬೇರೆಯವ್ರನ್ನ. ನಾನು ಸತತವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಕೆಲಸ ಮಾಡ್ಕೊಂಡು ಬಂದೆ. ಮತ್ತೆ 1999ನೇ ಇಸ್ವಿಯಲ್ಲಿ ವಿನ್ನಿಪೇಟ್ ಕ್ಷೇತ್ರಕ್ಕೆ ಅಸೆಂಬ್ಲಿ ಸೀಟ್ ಕೊಟ್ಟಿದ್ರು, ಅಲ್ಲಿ ಸೋತ್ ಬಿಟ್ಟೆ. ಮತ್ತೆ ತಿರ್ಗಾ 2008ನೇ ಇಸ್ವಿಯಲ್ಲಿ ಚಾಮರಾಜಪೇಟೆ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದೆ. ಈಗಿರ್ತಕ್ಕಂಥ ಮಂತ್ರಿ ನಮ್ಮ ಜಮೀರ್ ಅಹಮದ್ ಅವರು JDS ಕ್ಯಾಂಡಿಡೇಟ್ ಆಗಿದ್ರು, ಅಲ್ಲೂ ಸೋತಿದೆ. ಆದ್ರೂ ಪಕ್ಷಕ್ಕೆ ಕೆಲಸ ಮಾಡ್ಕೊಂಡೆ ಬಂದಿದ್ದೀನಿ. ಸೋತ ಮೇಲೆ ಹೆದರ್ಕೊಂಡು ಹಿಂದೆ ಹೋಗ್ಲಿಲ್ಲ. ಪಕ್ಷಕ್ಕೆ ಸತತವಾಗಿ ಕೆಲಸ ಮಾಡಿಕೊಂಡು ಧೈರ್ಯದಿಂದ ಬಂದಿದ್ದೀನಿ. ಮತ್ತೆ 2015ನೇ ಇಸ್ವಿಯಲ್ಲಿ ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷರಾಗಿ ಮಾಡಿ ಸತತವಾಗಿ 7 ವರ್ಷ ಕಾಲ ಸೇವೆ ಮಾಡಿದ್ದೀನಿ, ರಾಜ್ಯ ಅಧ್ಯಕ್ಷರಾಗಿ. ಮತ್ತೆ ಈಗ ಗುರುತಿಸಿ ನನಗೆ ಈ ಒಂದು ಸ್ಥಾನವನ್ನು ಕೊಟ್ಟಿದ್ದಾರೆ. ಈ ನಮ್ಮ ದೇವರಾಜ ಟ್ರಕ್ ಟರ್ಮಿನಲ್ ಅಧ್ಯಕ್ಷನಾಗಿ ಕೆಲಸ ಮಾಡೋಕ್ಕೆ ಒಂದು ಅವಕಾಶ ಕೊಟ್ಟಿದ್ದಾರೆ. ಅಲ್ಲಿ ನನ್ನ ಕೈಯಿಂದ ಏನೇನು ಮಾಡ್ಲಿಕ್ಕಾಗ್ತದೋ, ಒಳ್ಳೇದು ಕೆಟ್ಟದ್ದಲ್ಲ, ಒಳ್ಳೆ ರೀತಿಯಿಂದ ಏನೇನು ಕೆಲಸ ಮಾಡಲಿಕ್ಕೆ, ಈ ಒಂದು ಆರ್ಗನೈಸೇಷನ್ಗೆ ಬಿಲ್ಡಪ್ ಮಾಡೋದಕ್ಕೆ, ಇಲ್ಲಿ ಇರ್ತಕ್ಕಂಥ ಸ್ಕೆಲಿಟನ್ಸ್ ನ ತೆಗೆದು ಹೊರಗೆ ಹಾಕೋದಕ್ಕೆ, ಮತ್ತೆ ಇಲ್ಲಿ ಯಾವುದೇ ರೀತಿ ಕರಪ್ಷನ್ ಇಲ್ಲದೆ, ಯಾವುದೇ ರೀತಿ ಯಾರಿಗೂ ಚೀಟಿಂಗ್ ಆಗದೆ ಇರ್ತಕ್ಕಂಥದ್ದು ನೋಡ್ಕೊಳ್ಳುವಂಥದ್ದು ನನ್ನ ಜವಾಬ್ದಾರಿ ಇರ್ತದೆ. ನಾನು ಅದನ್ನ ಧೈರ್ಯದಿಂದ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ. ತಮ್ಮ ಮುಂದೆ 57 ಕೋಟಿ ರೂಪಾಯಿ ಹಿಂದೆ ಇರ್ತಕ್ಕಂಥ ಚೇರ್ಮನ್ ಅವ್ರಿಗೆ ಅರೆಸ್ಟ್ ಮಾಡಿದ್ರು, ಜೈಲ್ಗೂ ಹೋಗಿದ್ರು, ಮತ್ತೆ ಎಲ್ಲ ತೋಚ್ಕೊಂಡು ಹೋದ್ರು ಅಂತ ಎಲ್ಲ ಹೇಳ್ತಾರೆ. ಬಟ್ ಐ ವಿಲ್ ಟ್ರೈ ಟು ಬ್ರಿಂಗ್ ಫಂಡ್ಸ್ ಫ್ರಮ್ ದಿ ಗವರ್ಮೆಂಟ್ ಅಂಡ್ ಸ್ಟೆಬಿಲೈಸ್ ದಿ ಪೊಸಿಷನ್ ಆಫ್ ದಿಸ್ ಆರ್ಗನೈಸೇಷನ್. ಬೆಂಗಳೂರು, ಚಿತ್ರದುರ್ಗ ಆದಂತ ಮಾನ್ಯ ರಾಮಲಿಂಗ ರೆಡ್ಡಿ ಅವರು ತುಂಬಾ ಹೈಲಿ ಎಕ್ಸ್ಪೀರಿಯನ್ಸ್ಡ್. ಅವ್ರಿಗೆ ಎಲ್ಲಿ ಏನ್ ಕೆಲಸ ಮಾಡಬೇಕು ಅಂತೇಳಿ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ. ಅವ್ರು ಇವತ್ತು ಬರ್ಬೇಕಾಗಿತ್ತು, ಅದ್ರ ಚನ್ನಗಿರಿಯಿಂದ ಅವ್ರದ್ದು ಪ್ರೋಗ್ರಾಮ್ ಇರೋದ್ರಿಂದ ನನಗೆ ಅವರು ಪರ್ಮಿಷನ್ ಕೊಟ್ಟು, ನೀವು ತಗೊಳ್ಳಿ, ಚಾರ್ಜ್ ತಗೊಳ್ಳಿ, ರಿವ್ಯೂ ಮೀಟಿಂಗ್ ಕರೆಸಿ 1-2 ದಿವಸದಲ್ಲಿ ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ಆ ರಿವ್ಯೂ ಮೀಟಿಂಗ್ ಕರೆಸಿ ಅದರಲ್ಲಿ ಎಲ್ಲ ಗೊತ್ತಾಗ್ತದೆ, ಯಾರ್ಯಾರು ಎಷ್ಟು ಏನ್ ಬಂಡವಾಳ ಅಂತ ಹೇಳ್ಬಿಟ್ಟು. ರಿವ್ಯೂ ಮೀಟಿಂಗ್ ಆದ್ಮೇಲೆ ನಮ್ಮ ಕೈಗೆ ಏನೇನು ಡೀಟೇಲ್ಸ್ ಸಿಗ್ತದೋ, ಏನೇನು ಹೇಳಕ್ ಆಗ್ತದೋ ಅದೆಲ್ಲ ನಾನು ಇನ್ನೊಂದ್ಸರಿ ಪ್ರೆಸ್ ಕಾನ್ಫರೆನ್ಸ್ ಕರೆದು
ಅದನ್ನ ತಮ್ಮ ಮುಂದೆ ಇಡ್ತೇವೆ. ಜಯಂತ್ ಅಹಮದ್ ಅವರು ಬಹಳ ವರ್ಷದಿಂದ ಪಕ್ಷಕ್ಕೆ ನೋಡಿದಂತ ಬಹಳ ರಾಜಕೀಯ ಜೀವನದಲ್ಲಿ ನನ್ನ ಹೆಸರಿಗೆ ಯಾವುದೇ ಕಾಂಟ್ರವರ್ಸಿ ಇಲ್ಲ. ಅದು ಮುಖ್ಯಮಂತ್ರಿಗೆ ಅಧ್ಯಕ್ಷರಿಗೆ ಅನ್ಸಿರ್ಬೋದು ಈ ಮನುಷ್ಯನಿಗೆ ಯಾವುದೇ ಕಾಂಟ್ರವರ್ಸಿ ಇಲ್ಲ, ಕಾಂಟ್ರವರ್ಸಿ ಇರೋದ್ ಕಡೆ ಕಳ್ಸಿದ್ರೆ ಕಾಂಟ್ರವರ್ಸಿನ ಮುಗ್ಸೋದ್ ಮಾಡ್ಬೋದು ಅಂತೇಳಿ ಏನಾದ್ರು ಆ ತರ ತಿಳ್ಕೊಂಡು ಕಳ್ಸಿರ್ಬೋದು. ಅದನ್ನ ನಾನು ಮಾಡಿ ತೋರಿಸ್ತೇನೆ. ಅಂದ್ರೆ ಸಂಸ್ಥೆಗೆ ಒಳ್ಳೆ ಹೆಸರು. ಒಳ್ಳೆ ಹೆಸರು ಬರಬೇಕು. ನನಗೆ ಯಾರ್ಯಾರು ಸಪೋರ್ಟ್ ಮಾಡಿದ್ದಾರೆ, ಮುಖ್ಯಮಂತ್ರಿ ಆಗಲಿ, ಅಧ್ಯಕ್ಷರಾಗ್ಲಿ, ಆಲ್ ಇಂಡಿಯಾ ಲೀಡರ್ಸ್ ಆಗಲಿ, ಅವ್ರ ಜೊತೆ ನನಗೂ ಒಂದಷ್ಟು ಸ್ವಲ್ಪ ಒಳ್ಳೆ ಹೆಸರು ಬರಬೇಕು ಅಂತೇಳಿ ಆ ಪ್ರಯತ್ನ ಇರ್ತದೆ. ರಾಜ್ಯದಲ್ಲಿ ಟ್ರಕ್ ಟರ್ಮಿನಲ್ ಸಾಕಷ್ಟು ಜಮೀನು ಥ್ಯಾಂಕ್ ಯು. ಓಕೆ ಸರ್, ಥ್ಯಾಂಕ್ ಯು.